ವಾಯುಸ್ತುತಿಯ ಪಾಠಮಾಲೆಯಲ್ಲಿ 40ನೇ ಭಾಗ ಇದು. ವಾಯುಸ್ತುತಿಯ 38ನೇ ಶ್ಲೋಕವನ್ನು ಈಗ ನಾವು ನೋಡೋಣ. ಆಜ್ಞಾಂ ಅನ್ನೀರಧಾರ್ಯಾಂ ಶಿರಸಿ ಪರಿಸರ ದ್ರಶ್ನಿಕೋಟೀರಕೋಟೌ ಕೃಷ್ಣಸ್ಯಾಕ್ಲಿಷ್ಟಕರ್ಮ ದದಧನು ಸರಣಾದರ್ಥಿತೋ ದೇವಸಂಘೈಃ ಭೂಮಾವಾಗತ್ಯ ಭೂಮನ್ ಅಕರೋಃ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ವ್ಯಸ್ಯ ದಸ್ಯೋಃ ಮಣಿಮತ ಉದಿತಂ ವೇದ ಸಬ್ಜುಕ್ತಿಭಿಸ್ತ್ವಂ. ಆಚಾರ್ಯರನ್ನ ಹೀಗೆ ಸ್ತುತಿಸ್ತಾ ಇದ್ದಾರೆ. ವಾಯುದೇವರೇ, ನೀವು ಸರ್ವಜ್ಞತ್ವಾದಿ ಗುಣವುಳ್ಳವರು, ಎಲ್ಲ ಕಾರ್ಯಗಳನ್ನು ಅನಾಯಾಸವಾಗಿ ಸಾಧಿಸುವಂಥವರು. ಆದ್ದರಿಂದ ಈ ಬ್ರಹ್ಮಸೂತ್ರ ಮೊದಲಾದ ಗ್ರಂಥಗಳಿಗೆ ಭಾಷ್ಯ ಬರೆಯುವ ಕಾರ್ಯವನ್ನು ಭಗವಂತ ನಿಮಗೆ ಒಪ್ಪಿಸಿದ. ದೇವತೆಗಳು ಕೂಡ ನಿಮ್ಮನ್ನು ಪ್ರಾರ್ಥಿಸಿ ಭಗವಂತನ ಆಜ್ಞೆಯನ್ನು ಸ್ವೀಕರಿಸಿರಿ ಅಂತ ಪ್ರಾರ್ಥನೆ ಮಾಡಿದರು. ನೀವು ಆ ಹರಿಯ ಆಜ್ಞೆಯನ್ನು ಶಿರಸಾವಹಿಸಿ ದೇವತೆಗಳ ಪ್ರಾರ್ಥನೆಯನ್ನು ಕೂಡ ಮನ್ನಿಸಿ ಭೂಮಿಯಲ್ಲಿ ಅವತರಿಸಿ ಬಂದಿರಿ. ಅನೇಕ ದಸ್ಯುಗಳು, ಕಳ್ಳರು, ಶಾಸ್ತ್ರವನ್ನು ಅಪಾರ್ಥಕ್ಕೀಡು ಮಾಡಿ ಕಳ್ಳರಾದಂಥ ಜನಗಳೇನಿದ್ದಾರೆ ಅವರನ್ನ ಪ್ರಾಕಾಶ್ಯಾಹ್ಯತೆ ತಸ್ಕರಾಹ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿದಂಥ ಒಂದು ಮಾತನ್ನು ಹೇಳ್ತಾರೆ. ಹಗಲುಗೊಳ್ಳರು ಇವರು, ಜಗತ್ತಿನ ಅಸ್ತಿತ್ವವನ್ನು ಕದ್ದವರು ಅಂತ ಅದನ್ನು ಹೇಳ್ತಾರೆ. ಯಾಥಾತಥ್ಯಂ ಅವಿಜ್ಞಾಯ ಶಾಸ್ತ್ರಾಣಾಂ ಶಾಸ್ತ್ರದವ್ಯ ದಸ್ಯವಃ ಇತಿ ಚ ಭಾರತೆ. ಭಾರತದ ಶಾಂತಿ ಪರ್ವದಲ್ಲಿ ಯಾಥಾತಥ್ಯಂ ಅವಿಜ್ಞಾಯ, ಶಾಸ್ತ್ರದ ವಾಸ್ತವಿಕ ತತ್ವವನ್ನು ತಿಳಿಯದೆ ಇವರು ಶಾಸ್ತ್ರಗಳ ದಸ್ಯುಗಳಾಗಿ ಬಿಟ್ಟಿದ್ದಾರೆ, ಕಳ್ಳರಾಗಿದ್ದಾರೆ ಅಂತ ಶಾಂತಿ ಪರ್ವದಲ್ಲಿ ಕೂಡ ಮಾತು ಬಂದಿದೆ. ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಇದು ಕೂಡ ಭಾರತದ್ದೇ ಒಂದು ಮಾತು. ಅನ್ಯಥಾ ಸಂತಂ, ಯಾರು ಸರ್ವಜ್ಞತ್ವಾದಿ ಗುಣಪೂರ್ಣವುಳ್ಳವನಾದಂತಹ ಆತ್ಮ ಇದ್ದಾನೆ, ಪರಮಾತ್ಮ ಇದ್ದಾನೆ, ಅವನನ್ನ ಅನ್ಯಥಾ ಮತ್ತೊಂದು ರೀತಿಯಾಗಿ ಪ್ರತಿಪಾದನೆ ಮಾಡಿ ಆತ ನಿರ್ಗುಣ ಸೃಷ್ಟಿಕರ್ತೃತ್ವಾದಿ ಗುಣವಿಲ್ಲದವನು ಅಂತ ಪ್ರತಿಪಾದನೆ ಮಾಡಿ ಅದನ್ನು ಜಗತ್ತಿಗಾರು ಉಪದೇಶಿಸ್ತಾರೋ ಅವನು ಅಂತ ಕಳ್ಳ ಅಂತ ಕರೆಸ್ಕೊಂಡಿದ್ದಾನೆ, ಆತ್ಮಾಪಹಾರಿಯಾಗಿದ್ದಾನೆ, ಪರಮಾತ್ಮನನ್ನು ಅಪಹರಿಸಿದಂತಾಗಿದೆ ಅವನು. ಅವನಿಗೆ ಯಾವ ಪಾಪ ತಾನೇ ತಟ್ಟುವುದಿಲ್ಲ ಅಂತ ಅದರ ಅಭಿಪ್ರಾಯ. ಹೀಗೆ ಆ ದಸ್ಯುಗಳು ಏನು ದುರ್ಭಾಷ್ಯಗಳನ್ನು ರಚಿಸಿದರು ಅದನ್ನು ನೀವು ವೇದ ವಚನಗಳು, ಪುರಾಣ ವಚನಗಳು, ಅನೇಕ ಯುಕ್ತಿಗಳು ಅವುಗಳ ಮೂಲಕ ಖಂಡಿಸಿ ಬ್ರಹ್ಮಸೂತ್ರದ ಭಾಷ್ಯವನ್ನ ನೀವು ರಚಿಸಿದಿರಿ. ಭೂಮನ್, ಗುಣಪೂರ್ಣರಾದ ವಾಯುದೇವರೇ, ಅಕ್ಲಿಷ್ಟ ಕರ್ಮ, ಅನಾಯಾಸವಾಗಿ ಕಾರ್ಯ ಮಾಡುವಂಥವ್ರು ನೀವು. ತ್ವಂ, ನೀನು, ಅನ್ಯೈಹಿ, ಬೇರೆ ರುದ್ರಾದಿಗಳಿಂದ, ಅಧಾರ್ಯಾಂ, ಧರಿಸಲಿಕ್ಕಾಗದ ಭಗವಂತನ ಆಜ್ಞೆಯನ್ನು, ಕೃಷ್ಣಸ್ಯ, ಶ್ರೀಹರಿಯ ಆಜ್ಞಾಂ, ವೇದವ್ಯಾಸರ ಆಜ್ಞೆಯನ್ನು ಸ್ವೀಕಾರ ಮಾಡಿದ್ರಿ. ಹೇಗೆ ಸ್ವೀಕಾರ ಮಾಡಿದ್ರಿ ಅಂದ್ರೆ, ಪರಿಸರ ದ್ರಶ್ಮಿ ಕೋಟೀರ ಕೋಟವು, ಕಾಂತಿಯನ್ನು ಸುತ್ತ ಚೆಲ್ಲುವ ಕೋಟೀರ ಅಂದ್ರೆ ಕಿರೀಟದ ತುದಿ, ಕೋಟೀರ ಅಂದ್ರೆ ಕಿರೀಟ, ಅದರ ಕೋಟಿ ಅಂದ್ರೆ ತುದಿ. ನಿಮ್ಮ ತಲೆಯ ಮೇಲೆ ಕಿರೀಟವನ್ನು ಧರಿಸಿದ್ದರೆ ಆ ಕಿರೀಟದ ತುದಿಯಲ್ಲಿರುವ ರತ್ನ ವೈಡೂರ್ಯಾದಿಗಳ ಕಾಂತಿ ಸುತ್ತಲೂ ಪಸರಿಸಿದೆ. ತಲೆಯ ಮೇಲೆ ಆ ಆಜ್ಞೆಯನ್ನು ಧರಿಸಿದರೆ ದೇವಸಂಘದತ್ ಧರಿಸಿ, ದೇವಸಂಘೈಹಿ, ದೇವತೆಗಳ ಸಮೂಹದಿಂದ, ಅನುಸರಣಾತ್, ಅವರು ನಿಮ್ಮ ಬೆನ್ನು ಬಿಡದೆ ಹಿಂದೆ ಮುಂದೆ ಬಂದು ಅರ್ಥಿತಃ ಭಗವಂತನ ಆಜ್ಞೆಯನ್ನು ಸ್ವೀಕರಿಸಿರಿ ಅಂತ ಪ್ರಾರ್ಥನೆ ಮಾಡಿದಾಗ ಭೂಮೋ, ಭೂಮಿಯಲ್ಲಿ ಅಗತ್ಯ ಅವತರಿಸಿ, ವೇದ ಸಬ್ಜುಕ್ತಿಭಿಹಿ, ವೇದವಚನ ಮತ್ತು ನಿರ್ದುಷ್ಟವಾದ ಯುಕ್ತಿಗಳ ಮೂಲಕ, ದಸ್ಯೋಹೋ, ಪ್ರಪಂಚದ ಅಸ್ತಿತ್ವವನ್ನು ಕಳ್ಳತನ ಮಾಡಿದ, ಮಣಿಮತಃ, ಮಣಿವಂತನಿಂದ, ಉದಿತಂ, ಆ ಮಣಿವಂತ ಅಂದ್ರೆ ಶಂಕರಾಚಾರ್ಯರು, ಅವರಿಂದ ಉದಿಸಿದಂಥ ದುರ್ಭಾಷ್ಯಂ, ಕೆಟ್ಟ ಭಾಷ್ಯವನ್ನು ವ್ಯಸ್ಯ, ನಿರಾಸ ಮಾಡಿ, ನಿರಾಕರಿಸಿ, ಅಸುಕರಂ, ಬೇರೆಯವರಿಗೆ ಸಾಧ್ಯವಲ್ಲದ ಬ್ರಹ್ಮಸೂತ್ರದ ಭಾಷ್ಯವನ್ನು ಅಕರೋಹು ಮಾಡಿದೆ ಅಂತ ಅದರ ತಾತ್ಪರ್ಯ.
38ನೆಯ ಶ್ಲೋಕದ ಪುರಸ್ಚರಣದಿಂದ ನಿಧಿ ಪ್ರಾಪ್ತಿ, ಅಡಗಿಟ್ಟ ನಿಧಿ ಹೊರಗೆ ಬರ್ತದೆ. ರಾಜನ ಪ್ರತಿಬಂಧ ಮೊದಲಾದದ್ದೇನಾದರೂ ಆಗಿದ್ರೆ ಕಳ್ಳರು ಅಂತ ಇಲ್ಲಿ ಬಂದಿರೋದ್ರಿಂದ ಆ ಕಳ್ಳರಿಂದ ಅಪಹೃತವಾದ ನಿಧಿ ಮೊದಲಾದದ್ದು ದೊರೆಯುತ್ತದೆ. ಅದಕ್ಕಾಗಿ ಈ 38ನೇ ಶ್ಲೋಕದ ಪುರಸ್ಚರಣವನ್ನ ಉಪಯೋಗ ಮಾಡಿಕೊಳ್ತಾರೆ.